ಯಾವುದೇ ಒಂದು ಹೈಪರ್ಸೋನಿಕ್ ಕ್ಷಿಪಣಿ ಯಶಸ್ವಿಯಾಗುವುದು ಶತ್ರುಗಳ ಸಿಸ್ಟಮು ಅದನ್ನು ಪತ್ತೆ ಹಚ್ಚಲು ವಿಫಲವಾದಾಗ. ಹಾಗೂ ಭಾರತ ಇವತ್ತಿಗೆ ಈ ಯಶಸ್ಸನ್ನು ಸಾಧಿಸಿದ್ದು ಇಸ್ರೋ ಜೊತೆಗೇನೆ DRDO ಕೂಡ ತನ್ನ ಅದ್ಭುತ ಕಾರ್ಯಕ್ಷಮತೆಯೊಂದಿಗೆ ಬಹಳಷ್ಟು ಅದ್ಭುತಗಳನ್ನು ಮಾಡ್ತಾ ಇದೆ. ಅತಿ ವೇಗದಲ್ಲಿಯೂ ಎಂಜಿನ್ನ ತಾಪಮಾನವನ್ನು ನಿಯಂತ್ರಣದಲ್ಲಿಡಬಲ್ಲ ಕ್ಷಿಪಣಿ ಎಂಜಿನನ್ನು ಈಗ DRDO ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಿದೆ. ಹೌದು ಗೆಳೆಯರೆ, DRDO ಸ್ಕ್ರಾಮ್ಜೆಟ್ ಎಂಜಿನ್ನ ಗ್ರೌಂಡ್ ಟೆಸ್ಟನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ಇದರಿಂದ ಭಾರತೀಯ ಶಸ್ತ್ರಾಸ್ತ್ರ ವ್ಯವಸ್ಥೆಯ ಬಲ ಮತ್ತಷ್ಟು ಬಲಗೊಳ್ಳಲಿದೆ. ದೊಡ್ಡ ವಿಷಯವೆಂದರೆ ರಕ್ಷಣಾ ಸಚಿವಾಲಯವು DRDOನ ಈ ಸಾಧನೆಗೆ ಅಭಿನಂದನೆ ಸಲ್ಲಿಸಿದ್ದು ಅವರು ಏನು ಹೇಳಿದ್ದಾರೆ ಅಂದರೆ, ಸ್ಕ್ರಾಮ್ಜೆಟ್ ಪರೀಕ್ಷೆಯ ಮೂಲಕ ಹೈಪರ್ಸೋನಿಕ್ ತಂತ್ರಜ್ಞಾನದ ಅಭಿವೃದ್ಧಿಯಲ್ಲಿ ಇದು ಮೊದಲ ಮಹತ್ವದ ಸಾಧನೆಯಾಗಿದೆ. ಇದರ ನಂತರ ಹೈಪರ್ಸೋನಿಕ್ ವ್ಯವಸ್ಥೆಯು ಅಗಾಧವಾದ ಶಕ್ತಿಯನ್ನು ಪಡೆಯಲಿದೆ. DRDOವು ಮೊದಲ ಬಾರಿಗೆ ಭಾರತದಲ್ಲಿ ಎಂಜಿನ್ನ ತಾಪಮಾನವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಎಂಡೋಥರ್ಮಿಕ್ ಸ್ಕ್ರಾಮ್ಜೆಟ್ ಫ್ಯೂಯಲ್ ಅನ್ನು ಕಂಡುಹಿಡಿದಿದೆ. ಎಂಡೋಥರ್ಮಿಕ್ ಸ್ಕ್ರಾಮ್ಜೆಟ್ ಫ್ಯೂಯಲ್ ಎಂಜಿನ್ ತಾಪಮಾನವನ್ನು ಕಡಿಮೆ ಇರಿಸಿಕೊಳ್ಳಲು ಮತ್ತು ಇಗ್ನಿಷನ್ ಅನ್ನು ಸುಲಭಗೊಳಿಸುವಲ್ಲಿ ಸಹಾಯ ಮಾಡುತ್ತದೆ. ಮಾಹಿತಿಯ ಪ್ರಕಾರ ಭಾರತ, ಅಮೆರಿಕ, ಚೀನಾ ಮತ್ತು ರಷ್ಯಾ ಸೇರಿದಂತೆ ಹಲವು ದೇಶಗಳು ಹೈಪರ್ಸೋನಿಕ್ ತಂತ್ರಜ್ಞಾನದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಮತ್ತು ಇಂದು ಭಾರತ ಆ ದೇಶಗಳೊಂದಿಗೆ ನಿಂತಿದ್ದು ಸ್ಕ್ರಾಮ್ಜೆಟ್ ಎಂಜಿನ್ನಲ್ಲಿ ಈ ಸಾಧನೆಯು ಭಾರತದ ಪ್ರಯತ್ನಗಳಿಗೆ ಹೆಚ್ಚಿನ ರೆಕ್ಕೆಗಳನ್ನು ನೀಡಿದೆ ಅನ್ನೋದನ್ನು ರಕ್ಷಣಾ ಸಚಿವಾಲಯ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ. ಸ್ಕ್ರಾಮ್ಜೆಟ್ ಎಂಜಿನ್ನ ವಿಶೇಷತೆ ಬಗ್ಗೆ ನಿಮ್ಗೆ ಹೇಳೋದಾದರೆ, ಈ ಎಂಜಿನ್ ಇಗ್ನಿಷನ್ ಸಿಸ್ಟಮನ್ನು ಹೊಂದಿದ್ದು ಅದರ ಮೂಲಕ ಇಂಧನ ಮತ್ತು ಗಾಳಿಯ ಮಿಶ್ರಣವನ್ನು ಸ್ಪಾರ್ಕ್ ಮಾಡುವುದರ ಮೂಲಕ ಅದನ್ನು ಹೊತ್ತಿಸಲಾಗ್ತದೆ. ಇದರರ್ಥ ಬಿರುಗಾಳಿಯಲ್ಲಿ ಮೇಣದ ಬತ್ತಿಯನ್ನು ಬೆಳಗಿಸಿದಂತೆ. ಹೈಪರ್ಸೋನಿಕ್ ಕ್ಷಿಪಣಿಗಳು ಶಬ್ದದ ವೇಗಕ್ಕಿಂತ 5 ಪಟ್ಟರಷ್ಟು ವೇಗವನ್ನು ಹೊಂದಿರ್ತವೆ. ಅವುಗಳು ಗಂಟೆಗೆ 5400 ಕಿಲೋಮೀಟರ್ಗಿಂತ ಹೆಚ್ಚು ವೇಗದಲ್ಲಿ ಚಲಿಸುತ್ತವೆ. ಇದರಿಂದ ವೇಗದ ಮತ್ತು ಹೆಚ್ಚಿನ ಪರಿಣಾಮದ ದಾಳಿಗಳನ್ನು ಮಾಡಬಹುದು. ಸ್ಕ್ರಾಮ್ಜೆಟ್ ಎಂಜಿನ್ ಒಂದು ಫ್ಲೇಮ್ ಸ್ಟೆಬಿಲೈಸೇಷನ್ ಟೆಕ್ನಾಲಜಿಯನ್ನು ಸಹ ಬಳಸುತ್ತದೆ. ಇದು ಕಂಬಸ್ಟರ್ನ ಒಳಗಿನ ಒಂದು ಜ್ವಾಲೆಯನ್ನು ಸೆಕೆಂಡಿಗೆ 1.5 ಕಿಲೋಮೀಟರ್ಗಿಂತ ಹೆಚ್ಚಿನ ಗಾಳಿಯ ವೇಗದಲ್ಲಿ ನಿರ್ವಹಿಸುತ್ತದೆ. ಸ್ಕ್ರಾಮ್ಜೆಟ್ನಲ್ಲಿ ಅನೇಕ ಹೊಸ ಇಗ್ನಿಷನ್ ಮತ್ತು ಫ್ಲೇಮ್ ಹೋಲ್ಡಿಂಗ್ನ ಟೆಕ್ನಾಲಜಿಗಳನ್ನು ಸಹ ಅಧ್ಯಯನ ಮಾಡಲಾಗಿದೆ. ಈ ಯೋಜನೆಯಡಿಯಲ್ಲಿ ಹಲವು ರೀತಿಯ ಉಪಕರಣಗಳನ್ನು ಸಿದ್ಧಪಡಿಸಲಾಗುತ್ತಿದ್ದು ಅದರಲ್ಲಿ ಸ್ಕ್ರಾಮ್ಜೆಟ್ ಇಂಜಿನನ್ನು ಬಳಸಲಾಗುತ್ತಿದೆ. ಈ ಸ್ಕ್ರಾಮ್ಜೆಟ್ ಇಂಜಿನ್ಗಳಲ್ಲಿ ಹೆಚ್ಚೆಚ್ಚು ಸಂಶೋಧನೆ ಮಾಡಿ ಅದರ ಗರಿಷ್ಠ ಬಳಕೆಯನ್ನು ಮಾಡಬೇಕು ಅನ್ನೋ ಪ್ರಯತ್ನವನ್ನು DRDO ಮಾಡ್ತಾ ಇದೆ. ಸ್ಟೀಲ್ನ ಕರಗುವ ಬಿಂದುವಿಗಿಂತ ಹೆಚ್ಚಿನ ತಾಪಮಾನದಲ್ಲಿ ಕಾರ್ಯನಿರ್ವಹಿಸುವ ಮತ್ತು ಸ್ಕ್ರಾಮ್ಜೆಟ್ ಇಂಜಿನ್ಗಳಲ್ಲಿ ಬಳಸಲಾಗುವ ಹೆಚ್ಚಿನ ತಾಪಮಾನ ನಿರೋಧಕ ಕೋಟಿಂಗನ್ನು ಅಭಿವೃದ್ಧಿಪಡಿಸಲಾಗಿದೆ. ಭಾರತದಲ್ಲಿ ಮೊದಲ ಬಾರಿಗೆ ಎಂಡೋಥರ್ಮಿಕ್ ಸ್ಕ್ರಾಮ್ಜೆಟ್ ಇಂಧನವನ್ನು ಕಂಡುಹಿಡಿಯುವ ಮೂಲಕ DRDO ಒಂದು ಪ್ರಮುಖ ಮೈಲುಗಲ್ಲನ್ನು ಸಾಧಿಸಿದೆ. ಭವಿಷ್ಯದಲ್ಲಿ ಭಾರತೀಯ ಹೈಪರ್ಸೋನಿಕ್ ಕ್ಷಿಪಣಿಗಳಿಗೆ ಇದು ಅದ್ಭುತವಾದ ವೇಗವನ್ನು ಒದಗಿಸಲಿದೆ. ಸೊ ಗೆಳೆಯರೆ, DRDOನ ಪ್ರಗತಿಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.